ಹಾಯ್ ಫ್ರೆಂಡ್ಸ್, ಚಾಣಕ್ಯ ನೀತಿ. ನಾವು ನಾಯಿಯ ಈ ಗುಣಗಳನ್ನು ರೂಢಿಸಿಕೊಳ್ಳಬೇಕು ಎಂದಿದ್ದಾರೆ ಚಾಣಕ್ಯ. ಹಾಗಾದರೆ ಏನು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ನಾಯಿ ಪ್ರತಿಯೊಬ್ಬರಿಗೂ ಇಷ್ಟವಾಗುವ ಸಾಕು ಪ್ರಾಣಿ. ಇದರ ಮುಗ್ಧ ನೋಟದಿಂದ, ಅದು ತೋರಿಸುವ ಪ್ರೀತಿಯಿಂದ ಮಾತ್ರವಲ್ಲ, ನಾಯಿಗಳಲ್ಲಿರುವ ಗುಣಗಳಿಂದಲೂ ಜನರು ಇದನ್ನು ಇಷ್ಟಪಡುತ್ತಾರೆ. ನಾಯಿಯಲ್ಲಿರುವ ಗುಣಗಳನ್ನು ಪ್ರತಿಯೊಬ್ಬರೂ ಮೆಚ್ಚುತ್ತಾರೆ. ಮನುಷ್ಯನೂ ಕೂಡ ನಾಯಿಯಲ್ಲಿನ ಈ ಗುಣಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಚಾಣಕ್ಯರು ಹೇಳಿದ್ದಾರೆ. ಮನುಷ್ಯನಿಗಿಂತಲೂ ನಾಯಿಗಳಿಗೆ ನಿಯತ್ತು ಜಾಸ್ತಿ. ಮನುಷ್ಯನನ್ನು ಸಾಕುವ ಬದಲು ನಾಯಿಯನ್ನು ಸಾಕಬಹುದು. ಈ ರೀತಿಯಾಗಿ ನಾಯಿಗೂ ಮನುಷ್ಯನಿಗೂ ಹೋಲಿಕೆ ಮಾಡಿ ಮಾತನಾಡುವುದನ್ನು ನೀವು ಸಾಕಷ್ಟು ಬಾರಿ ಕೇಳಿರಬಹುದು. ಸಾಕು ಪ್ರಾಣಿಯಾದ ನಾಯಿ ಮನುಷ್ಯನಿಗಿಂತಲೂ ಒಳ್ಳೆಯ ಗುಣಗಳನ್ನು ಮೈಗೂಡಿಸಿಕೊಂಡಿರುತ್ತದೆ. ಒಂದು ತುತ್ತು ಅನ್ನ ನೀಡಿದರೂ ಸಾಕು, ಅದು ನಿಮ್ಮ ಹಿಂದೆ ಮುಂದೆ ಬಾಲ ಅಲ್ಲಾಡಿಸಿಕೊಂಡು ತಿರುಗುತ್ತದೆ. ಮನುಷ್ಯನಿಗೆ ಎಲ್ಲ ವಿಚಾರಗಳ ಜ್ಞಾನವಿದ್ದರೂ, ದುಡಿದು ತಿನ್ನುವ ಶಕ್ತಿ ಇದ್ದರೂ ಮೂರ್ಖನಂತೆ ವರ್ತಿಸುತ್ತಾನೆ. ಆದರೆ ನಾಯಿಯ ವಿಚಾರ ಬಂದಾಗ ಹಾಗಲ್ಲ. ಅದು ತನಗೆ ಅನ್ನ ಹಾಕಿದ ಒಡೆಯನಿಗೆ ಎಂದಿಗೂ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡುವುದಿಲ್ಲ. ನಾಯಿಯ ಕುರಿತು ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಇದನ್ನೇ ಹೇಳಿದ್ದಾನೆ. ತನಗೆಲ್ಲ ಗೊತ್ತು, ತಾನೆಲ್ಲ ತಿಳಿದುಕೊಂಡಿರುವವನು ಎಂದು ಬೀಗುತ್ತಿರುವ ಮಾನವ ನಾಯಿಗಳಿಂದ ಕಲಿತುಕೊಳ್ಳಲು ಸಾಕಷ್ಟು ವಿಷಯಗಳಿವೆ. ನಾಯಿಯಿಂದ ನಾವು ಕಲಿತುಕೊಳ್ಳುವ ಈ ಗುಣಗಳು ನಮ್ಮ ಜೀವನವನ್ನು, ನಮ್ಮ ಕುಟುಂಬವನ್ನು ಬೆಳಗಿಸುತ್ತದೆ. ಅದರಲ್ಲೂ ನಾಯಿಯಲ್ಲಿನ ಈ 4 ಗುಣಗಳನ್ನು ಪ್ರತಿಯೊಬ್ಬ ಮನುಷ್ಯನು ತನ್ನಲ್ಲಿ ರೂಢಿಸಿಕೊಳ್ಳಬೇಕೆಂದು ಚಾಣಕ್ಯರು ಹೇಳಿದ್ದಾರೆ. ಮೊದಲನೆಯದಾಗಿ, ಸ್ವಲ್ಪ ಆಹಾರದಿಂದಲೇ ತೃಪ್ತರಾಗುವುದು. ಆಚಾರ್ಯ ಚಾಣಕ್ಯರ ಪ್ರಕಾರ ಸಾಕು ಪ್ರಾಣಿ ನಾಯಿಗೆ ಅದೆಷ್ಟೇ ಆಹಾರವನ್ನು ನೀಡಿದರೂ ಅದನ್ನು ತಿನ್ನುವ ಸಾಮರ್ಥ್ಯವಿರುತ್ತದೆ. ನೀವು ಎಷ್ಟೇ ತಿನ್ನಲು ನೀಡಿದರೂ ಅದನ್ನೆಲ್ಲ ತಿಂದು ಜೀರ್ಣಿಸಿಕೊಳ್ಳುವ ಶಕ್ತಿ ಇದೆ. ಆದರೆ ನಾಯಿ ಸ್ವಲ್ಪ ಆಹಾರವನ್ನು ತಿನ್ನುವ ಮೂಲಕ ಆತ್ಮತೃಪ್ತಿ ಮಾಡಿಕೊಳ್ಳುತ್ತದೆ. ಸ್ವಲ್ಪದರಲ್ಲಿಯೇ ತನ್ನನ್ನು ತಾನು ತೃಪ್ತಿ ಮಾಡಿಕೊಳ್ಳುವ ನಾಯಿಯ ಗುಣವನ್ನು ಮನುಷ್ಯನು ತನ್ನಲ್ಲಿ ಇಟ್ಟುಕೊಳ್ಳಬೇಕೆಂದು ಹೇಳಿದ್ದಾರೆ. ಇನ್ನು ಎರಡನೆಯದಾಗಿ, ಚಿಕ್ಕ ಶಬ್ದ ಬಂದರೂ ಎಚ್ಚೆತ್ತುಕೊಳ್ಳುವುದು. ನಾಯಿ ಎಷ್ಟೇ ಗಾಢವಾದ ನಿದ್ರೆಗೆ ಜಾರಿದ್ದರೂ ಒಂದು ಸಣ್ಣ ಶಬ್ದ ಮಾಡಿದರೆ ಸಾಕು, ಅದು ತಟ್ಟನೆ ಎದ್ದು ಶಬ್ದ ಬಂದ ಕಡೆಗೆ ತನ್ನ ಗಮನವನ್ನು ಹರಿಸುತ್ತದೆ. ಮನುಷ್ಯರು ಕೂಡ ನಾಯಿಯಲ್ಲಿನ ಈ ಗುಣವನ್ನು ಇಟ್ಟುಕೊಳ್ಳಬೇಕು. ಚಿಕ್ಕ ಶಬ್ದ ಬಂದರೂ ಅದರತ್ತ ತನ್ನ ಗಮನವನ್ನು ಹರಿಸಬೇಕೆಂದು ಚಾಣಕ್ಯರು ಹೇಳಿದ್ದಾರೆ. ಇದಕ್ಕಾಗಿ ಅವರು ಯಾವಾಗಲೂ ತಮ್ಮನ್ನು ತಾವು ಚಟುವಟಿಕೆಯಲ್ಲಿ ಇಟ್ಟುಕೊಂಡಿರಬೇಕೆಂದು ಹೇಳಲಾಗಿದೆ. ಇನ್ನು ಮೂರನೆಯದಾಗಿ, ನಿಯತ್ತಾಗಿರುವುದು. ನಾಯಿಯನ್ನು ನಿಷ್ಠಾವಂತ ಅಥವಾ ನಿಯತ್ತಿನ ಪ್ರಾಣಿ ಎಂದು ಗುರುತಿಸಲಾಗಿದೆ. ನಾಯಿಗಳು ತಮ್ಮ ಯಜಮಾನನ ವಿಷಯಕ್ಕೆ ಬಂದಾಗ ಯಾವುದೇ ತಪ್ಪನ್ನು ಮಾಡುವುದಿಲ್ಲ. ಮನುಷ್ಯನು ಕೂಡ ನಾಯಿಯಂತೆ ನಿಷ್ಠಾವಂತನಾಗಿರಬೇಕೆಂದು ಚಾಣಕ್ಯರು ತಿಳಿಸಿದ್ದಾರೆ. ತನ್ನ ಯಜಮಾನ ತನಗೆ ಎಷ್ಟೇ ಹಿಂಸೆ ನೀಡಿದರೂ, ಹೊಡೆದರೂ ಅಥವಾ ಸರಿಯಾಗಿ ಊಟ ನೀಡದೇ ಇದ್ದರೂ ನಾಯಿಗಳು ತನ್ನ ಯಜಮಾನನ ಮೇಲಿನ ಪ್ರೀತಿಯನ್ನು, ಗೌರವವನ್ನು ಕಿಂಚಿತ್ತೂ ಕಡಿಮೆ ಮಾಡಿಕೊಳ್ಳುವುದಿಲ್ಲ. ಇನ್ನು ನಾಲ್ಕನೆಯದಾಗಿ, ಧೈರ್ಯ ಕಳೆದುಕೊಳ್ಳದೇ ಇರುವುದು. ಎಂತಹುದೇ ಪ್ರತಿಕೂಲ ಸಂದರ್ಭಗಳು ಅಥವಾ ದೊಡ್ಡ ಸಮಸ್ಯೆಗಳು ಎದುರಾದರೂ ನಾಯಿ ತಾನು ಇಟ್ಟ ಹೆಜ್ಜೆಯಿಂದ ಎಂದಿಗೂ ಹಿಂದೆ ಸರಿಯುವುದಿಲ್ಲ ಮತ್ತು ಧೈರ್ಯದಿಂದ ಆ ಪರಿಸ್ಥಿತಿಯ ವಿರುದ್ಧ ಹೋರಾಡಲು ಮುಂದಾಗುತ್ತದೆ. ಮನುಷ್ಯರು ನಾಯಿಯಂತೆ ಈ ಗುಣವನ್ನು ತಮ್ಮಲ್ಲಿ ಇಟ್ಟುಕೊಂಡಿರಬೇಕು ಮತ್ತು ಸಂದಿಗ್ಧ ಪರಿಸ್ಥಿತಿ ಎದುರಾದಾಗ ಅದರ ವಿರುದ್ಧ ಹೋರಾಡಲು ಮುಂದಾಗಬೇಕು. ನಾಯಿ ಹೇಗೆ ತನ್ನಲ್ಲಿ ಈ ಮೇಲಿನ ಗುಣಗಳನ್ನು ಹೊಂದಿರುತ್ತದೆಯೋ ಹಾಗೆ ಮನುಷ್ಯನು ತನ್ನಲ್ಲಿ ನಾಯಿಯ ಈ ಮೇಲಿನ ಗುಣಗಳನ್ನು ಇಟ್ಟುಕೊಂಡಿರಬೇಕೆಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ. ಈ ಗುಣಗಳನ್ನು ನೀವು ನಿಮ್ಮಲ್ಲಿ ಇಟ್ಟುಕೊಳ್ಳುವುದರಿಂದ ಇತರರಿಗೂ ಇಷ್ಟವಾಗುತ್ತೀರಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇಂತಹ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.